ಅಯ್ಯೋ, ಮೈನಾ ಹೊಟ್ಟೆಲ್ ಬೆಳೀತಿರೋ ಮಗುಗೆ ಧ್ರುವ ಅಪ್ಪ ಅಂತ ಎಲ್ಲರೂ ನಂಬೋ ಹಾಗೆ ಮಾಡಬೇಕು ಅಂದ್ಕೊಂಡ್ರೆ ಇಲ್ಲಿ ಎಲ್ಲ ಉಲ್ಟಾ ಆಗೋಯ್ತಲ್ಲ. ಇದನ್ನ ಹೀಗೆ ಬಿಟ್ಟರೆ ಈ ವಿಚಾರ ಖಂಡಿತ ಪುಷ್ಪಕ್ಕೆ ತನಕ ಮುಟ್ಟುತ್ತೆ. ಇಲ್ಲ, ಅದಕ್ಕೆ ನಾನು ಅವಕಾಶ ಮಾಡಿಕೊಡ್ಬಾರ್ದು. ಹೇಗಾದರೂ ಮಾಡಿ ಇದನ್ನು ತಡಿಲೇಬೇಕು. ಮೈನನ್ ಈ ಪರಿಸ್ಥಿತಿಗೆ ಕಾರಣ ಯಾರಿರ್ಬೋದು? ಅವನು ಯಾರಾದ್ರೂ ಆಗಿರ್ಲಿ, ನಾವು ಮಾತ್ರ ಸುಮ್ಮನೆ ಬಿಡಲ್ಲ. ಯಾರಿರ್ಬೋದು ಕಾರಣ? ಹೌದು, ನಾನೇ ಕಾರಣ. ಮೈನಾ ಧ್ರುವನ ಲಂಚ್ಗೆ ಇನ್ವೈಟ್ ಮಾಡಿದ್ದು ನಾನೇ. ಅದಕ್ಕೆ ಲಂಚ್ ಪ್ರಿಪೇರ್ ಮಾಡಿ ಅಂತ ಹೇಳಿದೆ. ಸರಿನಾ? ಪುಷ್ಪಕ್, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯೇನೋ ಅಲ್ವೋ? ಆ ಮೈನಾನೇ ಧ್ರುವನ ಪ್ರೀತಿಸ್ತಿದ್ದೀನಿ ಅಂತ ಬಾಯ್ ಬಿಟ್ಟು ಹೇಳಿದಾಳೆ. ಆದ್ರೂ ಯಾಕೋ ನೀನ್ ಅವಳ ಬಗ್ಗೆ ತಲೆ ಕೆಡಿಸ್ಕೊತಾ ಇದ್ಯಾ? ಯಾಕೆ? ಮತ್ತೆ ಇದರಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಲಿ ಅಂತನಾ? ಮಾಮ್, ನಾನು ಅವರಿಬ್ಬರನ್ನ ಬರೀ ಊಟಕ್ಕೆ ಕರೆದಿದ್ದಷ್ಟೆ. ಅದು ಬಿಟ್ಟೀಗ ಮೈನಾ ಮೇಲೆ ಯಾವುದೇ ಅಟ್ರಾಕ್ಷನ್ ಅಫೆಕ್ಷನ್ ಇಲ್ಲ. ಬಿಲೀವ್ ಮೀ ಮಾಮ್. ಸರಿನಪ್ಪ, ಅವಳ ಮೇಲೆ ಅಟ್ರಾಕ್ಷನು ಅಫೆಕ್ಷನು ಇಲ್ಲ ಅಂದ್ಮೇಲೆ ಅವಳನ್ನ ಯಾಕೋ ಊಟಕ್ಕೆ ಕರೆದೆ? ನಾನು ಬರೀ ಮೈನಾನ ಊಟಕ್ಕೆ ಕರೆದಿಲ್ಲ, ಧ್ರುವನ್ನು ಕರೆದಿದ್ದೆ. ನೋಡಿ, ಒಂದಂತೂ ಕ್ಲಿಯರ್ ಆಗಿ ತಿಳ್ಕೊಡಿ, ನಾನು ಮೈನನ್ನ ಲವ್ ಮಾಡ್ತಿಲ್ಲ. ಹಾಗಂತ ನಾನು ಅವಳ ಜೊತೆ ಫ್ರೆಂಡ್ಲಿ ಆಗಿರಬಾರ್ದು, ಅವಳ ಜೊತೆ ಮಾತಾಡಬಾರ್ದು ಅಂದ್ರೆ ಏನರ್ಥ? ಮಾಮ್, ನಾನು ಆಲ್ರೆಡಿ ಮೂವ್ ಆನ್ ಆಗಿದ್ದೀನಿ. ಆದ್ರೆ ನೀವೇ ಪದೇ ಪದೇ ಆ ವಿಷಯದ ಬಗ್ಗೆ ಮಾತಾಡಿ ನನ್ನ ಹಿಂದೆ ಎಳಿತಾ ಇದ್ದೀರಾ.